ಎಲ್ಲರಿಗೂ ನಮಸ್ಕಾರ ಸ್ನೇಹಿತರೆ. ಬಿಗ್ ಬಾಸ್ ಸೀಸನ್ 13ರ ಬಗ್ಗೆ ದಿನದಿಂದ ದಿನಕ್ಕೆ ಹೊಸ ಸುದ್ದಿಗಳು ಕೇಳಿಬರುತ್ತದೆ. ಅದರಲ್ಲಿ ಹೆಚ್ಚು ಚರ್ಚೆಯಾಗುತ್ತಿರುವ ವಿಷಯ ಏನೆಂದರೆ 2 ಹೆಸರುಗಳು, ಅದು ಗಿಲ್ಲಿ ಮತ್ತು ರಕ್ಷಿತಾ. ಈ ಇಬ್ಬರು ಮತ್ತೆ ಬಿಗ್ ಬಾಸ್ ವೇದಿಕೆಗೆ ಬರುತ್ತಾರಾ? ಜಡ್ಜ್ ಆಗಿ ಕಾಣಿಸಿಕೊಳ್ಳುತ್ತಾರಾ? ತಂಡಗಳ ನಾಯಕರಾಗುತ್ತಾರಾ? ಈ ಬಾರಿ ಬಿಗ್ ಬಾಸ್ ಸಂಪೂರ್ಣವಾಗಿ ಬದಲಾಗುತ್ತದೆಯಾ? 100 ದಿನಗಳ ಬದಲು 140 ದಿನಗಳ ಕಾಲ ನಡೆಯುತ್ತದೆಯಾ? ಇಂತಹ ಅನೇಕ ಪ್ರಶ್ನೆಗಳು ಅಭಿಮಾನಿಗಳ ಮನಸ್ಸಿನಲ್ಲಿ ಮೂಡಿವೆ. ಈ ಎಲ್ಲ ಪ್ರಶ್ನೆಗಳಿಗೆ ಮನಸ್ಸಿಗೆ ಮುಟ್ಟುವ ರೀತಿ ಉತ್ತರವನ್ನು ನೋಡೋಣ. ಗಿಲ್ಲಿ ಮತ್ತು ರಕ್ಷಿತಾ ನಿಜವಾಗಿಯೂ ಬಿಗ್ ಬಾಸ್ ಸೀಸನ್ 13ಕ್ಕೆ ಬರುತ್ತಾರಾ? ಈ ಕ್ಷಣಕ್ಕೆ ಸಾಮಾಜಿಕ ಜಾಲತಾಣಗಳಲ್ಲಿ ಅತಿ ಹೆಚ್ಚು ವೈರಲ್ ಆಗುತ್ತಿರುವ ಸುದ್ದಿ ಇದು. ಗಿಲ್ಲಿ ಬರುತ್ತಾರೆ, ರಕ್ಷಿತಾ ಎಂಟ್ರಿ ಕೊಡ್ತಾರೆ, ಇಬ್ಬರು ವಿಶೇಷ ಪಾತ್ರದಲ್ಲಿ ಕಾಣಿಸಿಕೊಳ್ಳುತ್ತಾರೆ ಎಂಬ ಮಾತುಗಳು ಅಭಿಮಾನಿಗಳ ಕುತೂಹಲವನ್ನು ಇನ್ನಷ್ಟು ಹೆಚ್ಚಿಸಿದೆ. ಕಳೆದ ಸೀಸನ್ನಲ್ಲಿ ಗಿಲ್ಲಿ ಅವರು ತೋರಿಸಿದ ಎನರ್ಜಿ, ಟಾಸ್ಕ್ಗಳಲ್ಲಿ ನೀಡಿದ ಅದ್ಭುತ ಪ್ರದರ್ಶನ ಮತ್ತು ಅವರ ಮನರಂಜನೆಯ ಶೈಲಿ ಜನರನ್ನು ತುಂಬ ಸೆಳೆದಿತ್ತು. ಅವರು ಕಾಣಿಸಿಕೊಂಡರೆ ಮನೆಗೆ ಜೀವ ಬಂದಂತಾಗುತ್ತಿತ್ತು. ಅದೇ ರೀತಿ ರಕ್ಷಿತಾ ಅವರು ಯಾರಿಗೂ ತಲೆಬಾಗದೆ ತಮ್ಮ ಅಭಿಪ್ರಾಯವನ್ನು ನೇರವಾಗಿ ಹೇಳಿ ಪ್ರಾಮಾಣಿಕವಾಗಿ ಆಟವಾಡಿ ಲಕ್ಷಾಂತರ ಜನರ ಹೃದಯವನ್ನು ಗೆದ್ದಿದ್ದರು. ಅಡುಗೆ ಮನೆಯಲ್ಲಿ ಅವರ ಸರಳತೆ, ಸಂಬಂಧಗಳನ್ನು ಉಳಿಸಿಕೊಳ್ಳುವ ಗುಣ, ತಮ್ಮ ಪರವಾದ ನಿಲ್ಲುವ ಧೈರ್ಯ ಇವೆಲ್ಲವೂ ಜನರಿಗೆ ತುಂಬ ಇಷ್ಟವಾಗಿತ್ತು. ಆದ್ದರಿಂದಲೇ ಈ ಇಬ್ಬರನ್ನು ಮತ್ತೆ ಕರೆತರುವ ಸಾಧ್ಯತೆ ಇದೆ ಎಂದು ಅನೇಕರು ಊಹಿಸುತ್ತಿದ್ದಾರೆ. ಆದರೆ ಇಲ್ಲಿ ನಾವು ನೆನಪಿಟ್ಟುಕೊಳ್ಳಬೇಕಾದ ಮುಖ್ಯ ವಿಷಯ ಏನೆಂದರೆ ಇದುವರೆಗೆ ಯಾವುದೇ ಅಧಿಕೃತ ಘೋಷಣೆ ಆಗಿಲ್ಲ. ಅಭಿಮಾನಿಗಳಾಗಿ ನಾವು ಖುಷಿಯಿಂದ ಕಾಯಬಹುದು, ನಿರೀಕ್ಷೆ ಇಟ್ಟುಕೊಳ್ಳಬಹುದು, ಆದರೆ ಊಹಾಪೋಹಗಳನ್ನು ಕನ್ಫರ್ಮ್ ಎಂದು ನಂಬುವುದು ಸರಿಯಲ್ಲ. ಗಿಲ್ಲಿ ಮತ್ತು ರಕ್ಷಿತಾ ಜಡ್ಜಾಗಿ ಬರುತ್ತಾರೆ ಅಂದರೆ ಸುದೀಪ್ ಸರ್ ಅವರ ಪಾತ್ರವೇನು? ಇದು ಅಭಿಮಾನಿಗಳಲ್ಲಿ ಸಾಕಷ್ಟು ಗೊಂದಲ ಉಂಟು ಮಾಡುತ್ತಿರುವ ಪ್ರಶ್ನೆ. ಅನೇಕ ಮೂಲಗಳಲ್ಲಿ ಕೇಳಿಬರುತ್ತಿರುವ ಮಾಹಿತಿಯ ಪ್ರಕಾರ ಗಿಲ್ಲಿ ಮತ್ತು ರಕ್ಷಿತಾ ಅವರು ಮುಖ್ಯ ಜಡ್ಜ್ ಆಗಿ ಬರುವ ಸಾಧ್ಯತೆ ಕಡಿಮೆ ಎನ್ನಲಾಗುತ್ತದೆ. ಯಾಕೆಂದರೆ ಬಿಗ್ ಬಾಸ್ ಕನ್ನಡ ಎಂದರೆ ಪ್ರೇಕ್ಷಕರ ಮನಸ್ಸಿನಲ್ಲಿ ಮೊದಲಿಗೆ ನೆನಪಾಗುವ ಹೆಸರು ಸುದೀಪ್ ಸರ್. ಅವರ ನಿರೂಪಣೆ, ಸ್ಪರ್ಧಿಗಳಿಗೆ ತಪ್ಪು ಸರಿಯನ್ನು ತಿಳಿಸುವ ರೀತಿ, ಪ್ರೇಕ್ಷಕರೊಂದಿಗೆ ಬೆಸೆದುಕೊಳ್ಳುವ ಶೈಲಿ ಇವೆಲ್ಲವೂ ಕಾರ್ಯಕ್ರಮದ ದೊಡ್ಡ ಶಕ್ತಿ. ಆದರೆ ಈ ಬಾರಿ ಹೊಸ ಪ್ರಯೋಗದ ಭಾಗವಾಗಿ ಗಿಲ್ಲಿ ಮತ್ತು ರಕ್ಷಿತಾ ಅವರು 2 ತಂಡಗಳ ನಾಯಕರಾಗಿ ಅಥವಾ ಮಾರ್ಗದರ್ಶಕರಾಗಿ ಕಾಣಿಸಿಕೊಳ್ಳಬಹುದು ಎಂಬ ಮಾತುಗಳು ಹರಿದಾಡುತ್ತಿದೆ. ಒಂದು ತಂಡವನ್ನು ಗಿಲ್ಲಿ ಮುನ್ನಡೆಸಿದರೆ ಮತ್ತೊಂದು ತಂಡವನ್ನು ರಕ್ಷಿತಾ ಮುನ್ನಡೆಸಬಹುದು ಎನ್ನುವ ಊಹಾಪೋಹಗಳಿವೆ. ಇದು ನಿಜವಾದರೆ ಬಿಗ್ ಬಾಸ್ ಇತಿಹಾಸದಲ್ಲೇ ಅತ್ಯಂತ ದೊಡ್ಡ ಟ್ವಿಸ್ಟ್ ಆಗುವುದರಲ್ಲಿ ಅನುಮಾನವೇ ಇಲ್ಲ. ಈ ಬಾರಿ ಬಿಗ್ ಬಾಸ್ ಸಂಪೂರ್ಣವಾಗಿ ಬದಲಾಗುತ್ತಿದೆಯಾ? ಇದುವರೆಗೆ ನಾವು ಬಿಗ್ ಬಾಸ್ನಲ್ಲಿ ಒಂದು ನಿಗದಿತ ಮಾದರಿಯನ್ನು ನೋಡಿದ್ದೇವೆ. ಮೊದಲ ವಾರದಲ್ಲಿ ಸ್ಪರ್ಧಿಗಳ ಪರಿಚಯ, ನಂತರ ನಿಧಾನವಾಗಿ ಸ್ನೇಹಗಳು, ಅದಾದ ಮೇಲೆ ಎಲಿಮಿನೇಷನ್, ಕ್ಯಾಪ್ಟನ್ಸಿ ಟಾಸ್ಕ್ಗಳು, ಜಗಳಗಳು, ಒಡನಾಟಗಳು ಮತ್ತು ನಂತರದ ಆಟದ ಗಂಭೀರ ಹಂತ ತಲುಪುತ್ತಿತ್ತು. ಆದರೆ ಈಗ ಕೇಳಿಬರುತ್ತಿರುವ ಮಾಹಿತಿ ಪ್ರಕಾರ ಈ ಬಾರಿ ಮೊದಲ ದಿನದಿಂದಲೇ ಆಟದ ವೇಗ ಹೆಚ್ಚಾಗಬಹುದು. ಮೊದಲ ವಾರದಿಂದಲೇ ಎಲಿಮಿನೇಷನ್ ಆಗಬಹುದು. ಕ್ಯಾಪ್ಟನ್ಸಿಯು ಆರಂಭದ ದಿನಗಳಲ್ಲೇ ಬರಬಹುದು. ಟಾಸ್ಕ್ಗಳ ವಿನ್ಯಾಸದಲ್ಲೂ ದೊಡ್ಡ ಬದಲಾವಣೆಗಳಾಗಬಹುದು. ಇದು ನಿಜವಾದರೆ ಸ್ಪರ್ಧಿಗಳಿಗೆ ಯೋಚಿಸಲು ಸಮಯವೇ ಸಿಗುವುದಿಲ್ಲ. ಅವರು ಮೊದಲ ದಿನದಿಂದಲೇ ತಮ್ಮ ಅಸ್ತಿತ್ವಕ್ಕಾಗಿ ಹೋರಾಡಬೇಕಾಗುತ್ತದೆ. ಯಾರು ನಿಜವಾದ ಆಟಗಾರರು ಎಂಬುವುದು ಆರಂಭದಲ್ಲೇ ಗೊತ್ತಾಗಬಹುದು. ಇದು ಪ್ರೇಕ್ಷಕರಿಗೆ ಹೊಸ ಅನುಭವದಂತಾಗಿದೆ. 100 ದಿನಗಳ ಬದಲು 140 ದಿನಗಳು ಬಿಗ್ ಬಾಸ್ ನಡೆಯುತ್ತಿದೆಯಾ? ಇದು ಈಗ ದೊಡ್ಡ ಮಟ್ಟದಲ್ಲಿ ಚರ್ಚೆಯಾಗುತ್ತಿರುವ ವಿಷಯವಾಗಿದೆ. ಇದುವರೆಗೆ 100 ದಿನಗಳ ಬಿಗ್ ಬಾಸ್ ಆಟಕ್ಕೆ ಪ್ರೇಕ್ಷಕರು ಒಗ್ಗೂಡಿದ್ದಾರೆ. ಆದರೆ ಈ ಬಾರಿ 140 ದಿನಗಳ ಕಾಲ ಕಾರ್ಯಕ್ರಮ ನಡೆಯಬಹುದು ಎಂಬ ಮಾತುಗಳು ಹರಿದಾಡುತ್ತಿದೆ. 140 ದಿನ ಎಂದರೆ ಕೇವಲ 40 ದಿನಗಳ ಹೆಚ್ಚಳ ಅಲ್ಲ. ಅದು ಸ್ಪರ್ಧಿಗಳ ನಿಜವಾದ ವ್ಯಕ್ತಿತ್ವವನ್ನು ಅರಿಯುವ ಹೆಚ್ಚುವರಿ ಅವಕಾಶ. ಅಂದರೆ ಹೆಚ್ಚು ಟಾಸ್ಕ್ಗಳು, ಹೆಚ್ಚು ಜಗಳಗಳು, ಹೆಚ್ಚು ಸ್ನೇಹಗಳು, ಹೆಚ್ಚು ಪ್ರೀತಿಯ ಕ್ಷಣಗಳು, ಹೆಚ್ಚು ಭಾವನಾತ್ಮಕ ಘಟನೆಗಳು, ಹೆಚ್ಚು ಟ್ವಿಸ್ಟ್ಗಳು, ಹೆಚ್ಚು ಮನರಂಜನೆ.
ಯಾರ ನಟನೆ ಎಷ್ಟು ದಿನ ನಡೆಯುತ್ತದೆ, ಯಾರು ನಿಜವಾಗಿಯೂ ಒಳ್ಳೆಯವರು, ಯಾರು ಪರಿಸ್ಥಿತಿಗೆ ತಕ್ಕಂತೆ ಬದಲಾಗುತ್ತಾರೆ, ಯಾರು ಕೊನೆಯವರೆಗೂ ತಮ್ಮ ವ್ಯಕ್ತಿತ್ವ ಉಳಿಸಿಕೊಳ್ಳುತ್ತಾರೆ ಎಂಬುದನ್ನು ಅರಿಯಲು ಪ್ರೇಕ್ಷಕರಿಗೂ ಹೆಚ್ಚು ಸಮಯ ಸಿಗುತ್ತದೆ. ರಕ್ಷಿತಾ ಯಾಕೆ ಜನರ ಮನಸ್ಸು ಗೆದ್ದರು? ರಕ್ಷಿತಾ ಅವರು ಟ್ರೋಫಿ ಗೆದ್ದಿಲ್ಲ, ಆದರೆ ಅವರು ಲಕ್ಷಾಂತರ ಜನರ ಮನಸ್ಸುಗಳನ್ನು ಗೆದ್ದರು. ಅದಕ್ಕೆ ಕಾರಣ ಅವರ ಪ್ರಾಮಾಣಿಕತೆ. ಅವರು ಯಾರನ್ನೂ ಮೆಚ್ಚಿಸಲು ನಟನೆ ಮಾಡಲಿಲ್ಲ, ಹೇಗಿದ್ದರೂ ಹಾಗೆಯೇ ಬದುಕಿದರು. ಅವರಿಗೆ ಕೋಪ ಬಂದಾಗ ಅದನ್ನು ಮರೆಮಾಚಲಿಲ್ಲ, ಬೇಸರವಾದಾಗ ಕಣ್ಣೀರನ್ನು ತಡೆದುಕೊಳ್ಳಲಿಲ್ಲ, ಸಂತೋಷವಾದಾಗ ಮಕ್ಕಳಂತೆ ನಕ್ಕರು. ಕೆಲವೊಮ್ಮೆ ಅವರ ಮಾತುಗಳಿಗೆ ಪ್ರೇಕ್ಷಕರೂ ಕೋಪಗೊಂಡರು, ಕೆಲವೊಮ್ಮೆ ಅವರಿಗಾಗಿ ಬೇಸರಪಟ್ಟರು, ಕೆಲವೊಮ್ಮೆ ಅವರ ಹಾಸ್ಯಕ್ಕೆ ನಕ್ಕರು, ಮತ್ತೊಮ್ಮೆ ಅವರ ನೇರತನಕ್ಕೆ ಗೌರವ ನೀಡಿದರು. ಆದರೆ ಒಂದು ಕ್ಷಣವೂ ಅವರು ನಕಲಿ ವ್ಯಕ್ತಿತ್ವವನ್ನು ತೋರಿಸಲಿಲ್ಲ. ಇಂದಿನ ಜಗತ್ತಿನಲ್ಲಿ ನಿಜವಾಗಿರುವುದು ತುಂಬ ಕಷ್ಟ, ಆದರೆ ರಕ್ಷಿತಾ ಅವರು ಅದನ್ನೇ ಮಾಡಿ ತೋರಿಸಿದರು. ಅದಕ್ಕಾಗಿಯೇ ಅವರು ಟ್ರೋಫಿ ಗೆಲ್ಲದಿದ್ದರೂ ಜನರ ಪ್ರೀತಿಯನ್ನು ಗೆದ್ದರು. ಗಿಲ್ಲಿ ಯಾಕೆ ಇಷ್ಟೊಂದು ಕ್ರೇಜ್? ಗಿಲ್ಲಿ ಎಂದರೆ ಎನರ್ಜಿ, ಗಿಲ್ಲಿ ಎಂದರೆ ಮನರಂಜನೆ, ಗಿಲ್ಲಿ ಎಂದರೆ ಹಾಸ್ಯ, ಗಿಲ್ಲಿ ಎಂದರೆ ಟಾಸ್ಕ್ಗಳಲ್ಲಿ ಸಂಪೂರ್ಣ ತೊಡಗಿಸಿಕೊಳ್ಳುವ ಜಿದ್ದಾಜಿದ್ದಿನ ಆಟ. ಅವರಿಗೆ ಸಿಕ್ಕ ಪ್ರತಿಯೊಂದು ಅವಕಾಶವನ್ನು ಅವರು ಸಂಪೂರ್ಣವಾಗಿ ಬಳಸಿಕೊಂಡರು. ಪ್ರೇಕ್ಷಕರು ಬೇಸರವಾಗದಂತೆ ನೋಡಿಕೊಂಡರು. ಅವರ ಸಣ್ಣ ಸಣ್ಣ ಕಾಮಿಡಿಗಳು, ಸ್ಪೋರ್ಟಿವ್ ಮನೋಭಾವ, ಟಾಸ್ಕ್ಗಳಲ್ಲಿ ತೋರಿಸಿದ ಹುಮ್ಮಸ್ಸು ಜನರಿಗೆ ತುಂಬ ಇಷ್ಟವಾಯಿತು. ಒಬ್ಬ ಸ್ಪರ್ಧಿ ವಿನ್ನರ್ ಆಗಬೇಕಾದರೆ ಕೇವಲ ಆಟವಾಡಿದರೆ ಸಾಲದು, ಪ್ರತಿದಿನವೂ ಪ್ರೇಕ್ಷಕರನ್ನು ಸೆಳೆಯಬೇಕು. ಜನರು ಇವತ್ತು ಇವರು ಏನು ಮಾಡುತ್ತಾರೆ ಎಂದು ಕಾಯುವಂತೆ ಮಾಡಬೇಕು. ಆ ಗುಣ ಗಿಲ್ಲಿಯಲ್ಲಿತ್ತು. ಅದಕ್ಕಾಗಿ ಇಂದಿಗೂ ಅವರ ಹೆಸರು ಟ್ರೆಂಡ್ ಆಗುತ್ತಿದೆ. ಅವರು ಮತ್ತೆ ಬಂದರೆ ಕಾರ್ಯಕ್ರಮಕ್ಕೆ ಹೊಸ ಜೀವ ಸಿಗುತ್ತದೆ ಎಂದು ಅನೇಕರು ಅಭಿಮಾನಿಗಳು ನಂಬುತ್ತಾರೆ. ಸ್ನೇಹಿತರೆ, ಬಿಗ್ ಬಾಸ್ ಎಂದರೆ ಕೇವಲ ಜಗಳಗಳ ಕಾರ್ಯಕ್ರಮವಲ್ಲ. ಅದು ಮನುಷ್ಯರ ಭಾವನೆಗಳನ್ನು, ಸಂಬಂಧಗಳನ್ನು, ಸಹನೆಯನ್ನು, ಪ್ರಾಮಾಣಿಕತೆಯನ್ನು ಮತ್ತು ವ್ಯಕ್ತಿತ್ವವನ್ನು ಪರಿಚಯಿಸುವ ಒಂದು ಪಯಣ. ಗಿಲ್ಲಿಯ ಎನರ್ಜಿ ಆಗಲಿ, ರಕ್ಷಿತಾಳ ಪ್ರಾಮಾಣಿಕತೆಯಾಗಲಿ, ಇವೆಲ್ಲವೂ ಪ್ರೇಕ್ಷಕರ ಮನಸ್ಸಿನಲ್ಲಿ ಶಾಶ್ವತ ಸ್ಥಾನ ಪಡೆದಿದೆ. ಆದರೆ ಅವರು ಮತ್ತೆ ಬರ್ತಾರಾ? ಯಾವ ಪಾತ್ರದಲ್ಲಿ ಕಾಣಿಸಿಕೊಳ್ಳುತ್ತಾರೆ? 140 ದಿನಗಳ ಬಿಗ್ ಬಾಸ್ ನಿಜವಾಗುತ್ತದೆಯಾ ಎಂಬ ಪ್ರಶ್ನೆಗಳಿಗೆ ಉತ್ತರ ಸಿಗಲು ನಾವು ಅಧಿಕೃತ ಘೋಷಣೆಯವರೆಗೂ ಕಾಯಬೇಕು. ಆದರೆ ಒಂದು ವಿಷಯ ಮಾತ್ರ ಖಚಿತ, ಗಿಲ್ಲಿ ಮತ್ತು ರಕ್ಷಿತಾ ಎಂಬ 2 ಹೆಸರುಗಳು ಕೇಳಿ ಬಂದ ಕ್ಷಣದಿಂದಲೇ ಬಿಗ್ ಬಾಸ್ ಅಭಿಮಾನಿಗಳ ಹೃದಯದಲ್ಲಿ ಹೊಸ ನಿರೀಕ್ಷೆ ಹುಟ್ಟಿದೆ. ಈ ನಿರೀಕ್ಷೆ ನಿಜವಾಗುತ್ತದೆಯಾ ಎಂಬುದನ್ನೇ ಕಾಲವೇ ಉತ್ತರಿಸಬೇಕು. ಅಲ್ಲಿಯವರೆಗೆ ಕುತೂಹಲ, ಚರ್ಚೆ ಮತ್ತು ನಿರೀಕ್ಷೆ ಮಾತ್ರ ಮುಂದುವರಿಯಲಿ. ಎಲ್ಲರಿಗೂ ಧನ್ಯವಾದ.